ಸಮಾಜದ ಎಲ್ಲ ಹಿರಿಯ ನಾಗರಿಕರಿಗೂ, ಅಂದರೆ ಸೀನಿಯರ್ ಸಿಟಿಜನ್ ಆಗಿರ್ತಕ್ಕಂಥ ನಮ್ಮ ಸಮಾಜದ ಎಲ್ಲ ಬಂಧುಗಳಿಗೂ, ವಿಶೇಷವಾಗಿ ಬೆಂಗಳೂರಿನಲ್ಲಿರ್ತಕ್ಕಂಥ ನಮ್ಮ ಸಮಾಜದ ಎಲ್ಲ ಹಿರಿಯ ನಾಗರಿಕರಿಗೂ ಕೂಡ ನನ್ನ ನಮಸ್ಕಾರ. ಈಗಾಗಲೇ ತಮಗೆಲ್ಲ ಗೊತ್ತಿರೋ ಹಾಗೆ ಒಂದು 15 ದಿವಸದ ಹಿಂದೆ ನಮ್ಮ ಸೋಮನಹಳ್ಳಿಯ ರಾಜೇಶು, ತಿಟ್ಟಳ್ಳಿ ಲೋಕೇಶಾಚಾರ್ ಮತ್ತು ಬಿಡದಿಯ ಜನಾರ್ದನ, ಈ 3 ಜನ ಸೇರಿಕೊಂಡು ಒಂದು 15-20 ಜನ ಸೀನಿಯರ್ ಸಿಟಿಜನ್ ಆಗಿರ್ತಕ್ಕಂಥ ಆಫೀಸರ್ಗಳನ್ನು ಮತ್ತು ಸಮಾಜದ ಸಂಘಟನೆ ಮಾಡಿರ್ತಕ್ಕಂಥವ್ರು, ಸಮಾಜದಲ್ಲಿದ್ದ ಬುದ್ಧಿಜೀವಿಗಳು ಇವರೆಲ್ಲ ಸೇರಿಕೊಂಡು ನನ್ನನ್ನು ಭೇಟಿ ಮಾಡಿದರು. ಆ ಸಂದರ್ಭದಲ್ಲಿ ಅವರೆಲ್ಲನೂ ಬಹಳ ಖುಷಿಪಟ್ಟು ಈ ಸಮಾಜಕ್ಕೋಸ್ಕರ ನಾವು ಮಾಡ್ತಾ ಇರ್ತಕ್ಕಂಥ ಹೋರಾಟಗಳಲ್ಲಿ ನಮ್ಮಂಥವರು ಕೂಡ, ಅಂದರೆ ಜೀವನದಲ್ಲಿ ಅನುಭವ ಹೊಂದಿರತಕ್ಕಂಥವ್ರು, ಎಲ್ಲ ಹಂತಗಳನ್ನು ಮೀರಿ ನಿಂತಂಥವರು, ಇವತ್ತು ಸಮಾಜದ ಉಳಿವಿಗಾಗಿ ಏನೆಲ್ಲ ಬೇಕು ಅನ್ನೋದನ್ನು ನನಗಿಂತ ಚೆನ್ನಾಗಿ ಅರ್ಥಕೊಂಡಂಥವ್ರು, ಅವರೆಲ್ಲ ಬಂದು ಈ ಸಂಘಟನೆ ಮೂಲಕ ಸಮಾಜದ ಸೇವೆ ಆಗ್ತಾಯಿದೆ, ನಾವು ಕೂಡ ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಅಧ್ಯಕ್ಷರೇ ಅನ್ನುವಂಥ ಮಾತನ್ನು ಹೇಳಿ ಭಾಳಷ್ಟು ವಿಚಾರಗಳನ್ನು ನಮ್ಮ ಜೊತೆ ಚರ್ಚೆ ಮಾಡಿದ್ರು. ಆಗ ನಾವು ಅವರು ಸೇರಿ ಒಂದು ತೀರ್ಮಾನ ಮಾಡಿದ್ವಿ, ಮುಂದಿನ 1 ಅಥವಾ 2 ವಾರಗಳಲ್ಲಿ ಮತ್ತಷ್ಟು ಸಮಾನ ಮನಸ್ಕರು, ಏನು ಸೀನಿಯರ್ ಸಿಟಿಜನ್ ಆಗಿರ್ತಕ್ಕಂಥ ಹಿರಿಯ ನಾಗರಿಕರಿದ್ದಾರೆ, ರಾಜ್ಯಾದ್ಯಂತ ಎಲ್ಲರನ್ನು ಕರೆಯುವಂಥ ಒಂದು ಕೆಲಸ ಮಾಡೋಣ, ನಾವುಗಳೆಲ್ಲರೂ ಸೇರಿ ಮತ್ತಷ್ಟು ಶಕ್ತಿ ತುಂಬುವಂಥ ಸಂಘಟನೆ ಮಾಡೋಣ ಅನ್ನೋ ಉದ್ದೇಶಕ್ಕೆ ತೀರ್ಮಾನ ತಗೊಂಡ ಕಾರಣ ಇವತ್ತು ನಾಳೆಲ್ಲ ನಾಡಿದ್ದು, ಅಂದರೆ 1ನೇ ತಾರೀಕು ಭಾನುವಾರ 11:15 ಗಂಟೆಗೆ ಶಾಸಕರ ಭವನದಲ್ಲಿರ್ತಕ್ಕಂಥ ಸಭಾಂಗಣದಲ್ಲಿ ಒಂದು ಸಭೆಯನ್ನು ಏರ್ಪಾಡು ಮಾಡಿದ್ದೇನೆ. ಇದಕ್ಕೆ ರಾಜ್ಯಾದ್ಯಂತ ನಮ್ಮ ಸಮಾಜದ ಹಿರಿಯ ನಾಗರಿಕರು ಯಾರೆಲ್ಲ ಬರಬೇಕು ಅನ್ನುವಂಥ ಆಸೆ ಇಟ್ಕೊಂಡಿದ್ದೀರಿ, ಯಾರೆಲ್ಲ ನನ್ನ ಜೊತೆ ಮುಕ್ತವಾಗಿ ಚರ್ಚೆ ಮಾಡಬೇಕು ಅನ್ನುವಂಥ ನಿಮಗೆ ಮನಸ್ಸಿದೆ ಅಂಥವರು ದಯವಿಟ್ಟು ಈ ಸಭೆಗೆ ಬರಬೇಕು. ಈಗ ಆಲ್ರೆಡಿ ಎಲ್ರಿಗೂ ಗೊತ್ತಿರೋದರಿಂದ ಯಾರ್ಯಾರಿಗೆ ಗೊತ್ತಿದೆ ಅವರೆಲ್ಲ ಜಿಲ್ಲಾ ಅಧ್ಯಕ್ಷರುಗಳು ಮತ್ತಿತರ ಲೀಡರ್ಗಳ ಜೊತೆ ಮಾತಾಡಿಕೊಂಡು ಬಂದು ನನ್ನ ಜೊತೆಯಲ್ಲಿ ಮಾತಾಡಿದ್ರೆ ಶಕ್ತಿ ಸಮಾಜಕ್ಕೆ ಬರುತ್ತೆ ಅನ್ನೋದರಲ್ಲಿ 2 ಮಾತಿಲ್ಲ. ಈಗ ಇದರಲ್ಲಿ ಬಹಳ ಮುಖ್ಯವಾಗಿ ಬೆಂಗಳೂರು ನಗರದಲ್ಲಿರ್ತಕ್ಕಂಥ ಹಿರಿಯ ನಾಗರಿಕರು ಕೆಲವರು ಹೆಸರುಗಳನ್ನ ಹೇಳ್ತಾರೆ, ಅದು ಭಾಳಷ್ಟು ಜನ ಇದ್ದಾರೆ, ಇವರು ಪ್ರಮುಖರು, ಇವರನ್ನು ಹಿಂದೆ ಇನ್ನೊಂದಷ್ಟು ಜನಗಳೆಲ್ಲ ಬರ್ತಾ ಇದ್ದಾರೆ. ಅಂಥದ್ರಲ್ಲಿ ನಮ್ಮ ರಾಜಗೋಪಾಲಾಚಾರ್ಯರು, ಭುವನೇಶ್ವರಾಚಾರ್ಯರು, ವಸಂತ್ ಕುಮಾರಾಚಾರ್ಯರು, ತಗಡಾಚಾರ್ಯರು, ಕೃಷ್ಣಮೂರ್ತಿಯವರು, ಪರಮೇಶ್ವರರು, ಪ್ರಕಾಶು, ದೊಡ್ಡಾಚಾರ್ಯರು, ಶ್ರೀನಿವಾಸು, ರಾಮಕೃಷ್ಣಾಚಾರ್ಯರು, ಸೋಮಣ್ಣ, ರಮೇಶು, ಇವರ ಒಂದು ಸಾರಥ್ಯದಲ್ಲಿ ಎಲ್ಲ ಹಿರಿಯ ನಾಗರಿಕರು ಬರ್ತಾಯಿದ್ದಾರೆ. ಇವ್ರನ್ನೆಲ್ಲ ಒಂದು ಮಾಡಿ, ಇವ್ರನ್ನೆಲ್ಲ ಒಂದು ಸೇರಿಸಿ ಇವರ ಜೊತೆಯಲ್ಲಿ ಇನ್ನಷ್ಟು ಜನರನ್ನು ಕರ್ಸ್ಕೊಂಬರೋದಕ್ಕೆ ಉಸ್ತುವಾರಿಗಳಾಗಿ ನಮ್ಮ ಉತ್ತರೆಯಿಂದ ಮುನ್ರಾಜು ಮತ್ತು ನಾಗೇಶು, ಮತ್ತು ಎಚ್ಗೊಳ್ಳಹಳ್ಳಿಯಿಂದ ರಾಜೇಶ್ ಮತ್ತು ಅಶ್ವತ್ತು, ಸೋಮನಹಳ್ಳಿಯಿಂದ ರಮೇಶ್ ಮತ್ತು ಕಿರಣ, ತಿಟ್ಟಳ್ಳಿಯಿಂದ ರಮೇಶ್ ಬಾಬು ಮತ್ತು ಕೃಷ್ಣಾಚಾರ್ಯರು, ಉಳ್ಳಾಳಿಂದ ಮುತ್ತುರಾಜು, ಗುಳುಕುಮಲೆಯಿಂದ ಪುರುಷೋತ್ತಮಾಚಾರ್ಯರು, ತಲಗಟ್ಪುರದಿಂದ ಸಿದ್ದಪ್ಪಾಜಿಯವರು, ಇವರ ಜೊತೆಯಲ್ಲಿ ಬಿಡದಿಯಿಂದ ಕುಮಾರ, ಲಕ್ಷ್ಮೀನಾರಾಯಣ, ರವಿಪ್ರಕಾಶು, ಜನಾರ್ದನ, ವೆಂಕಟಾಚಲ, ರಾಮನಗರದಿಂದ ದೇವರಾಜು, ಸಿದ್ದಪ್ಪಾಜಿ, ವಿನಯ್, ಲೋಕಿ, ಯೋಗೇಶ, ಹೀಗೆ ಹಲವಾರು ಜನ ಇವರೆಲ್ಲರೂ ಸೇರಿಕೊಂಡು ಭಾನುವಾರ 11:15 ಗಂಟೆಗೆ ಬರ್ತಾಯಿದ್ದಾರೆ. ಇವರೆಲ್ಲ ಉಸ್ತುವಾರಿಗಳನ್ನು ಈಗಾಗಲೇ ಕಳೆದ ಬಾರಿ ಯಶಸ್ವಿಯಾಗಿ ನಮ್ಮ ಶಾಸಕರ ಭವನದಲ್ಲಿ ಸಮಾಜದವ್ರನ್ನೆಲ್ಲ ಸುಮಾರು 300-400 ಜನ ಕರೆಸಿ ಅವ್ರಿಗೆಲ್ಲ ಒಳ್ಳೆ ಆಹ್ವಾನದ ಜೊತೆಗೆ ಅವ್ರನ್ನೆಲ್ಲ ಚೆನ್ನಾಗಿ ನೋಡಿಕೊಂಡಂಥ ನಮ್ಮ ಒಂದು ಸಮಿತಿ ಬೆಂಗಳೂರಿನಲ್ಲಿ ಮಾಡ್ಕೊಂಡಿದ್ದಾರೆ. ಈ ಜಗದೀಶ್ ಅವ್ರ ಜೊತೆಯಲ್ಲಿ ಭಾಳಷ್ಟು ಜನ ಇದ್ದಾರೆ, ಲಮ್ಮನ್ ಲೋಕನಾಥ್ ಇರ್ಬೋದು, ಹಳೆ ನಮ್ಮ ಸಮಿತಿಯ ಎಲ್ಲ ಪದಾಧಿಕಾರಿಗಳೆಲ್ಲ ಇರ್ತಾರೆ, ಅವರೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಜೊತೆಗೆ ಯಾರೆಲ್ಲ ಭಾಗವಹಿಸಬೇಕು ಅಂತ ನಿಮಗೆ ಮನಸ್ಸಿದೆ ದಯಮಾಡಿ ಭಾನುವಾರ ಬನ್ನಿ. 11:15ರಿಂದ ನಾನು 3 ಗಂಟೆವರೆಗೂ ಅಲ್ಲಿರ್ತೇನೆ. ಸಮಾಜದ ವಿಚಾರವಾಗಿ ಚರ್ಚೆ ಮಾಡ್ತಕ್ಕಂಥವ್ರು ಇದಾದ ನಂತರ ನೀವು ಎಷ್ಟೊತ್ತವರೆಗೂ ಚರ್ಚೆ ಮಾಡಿದ್ರು ನಾನು ಅಷ್ಟೊತ್ತವರೆಗೂ ಇರ್ತೇನೆ. ಒಟ್ಟಾರೆಯಾಗಿ ಸಮಾಜದ ಸಂಘಟನೆ ಆಗಬೇಕು ಅನ್ನುವಂಥದ್ದೇ ಇದರ ಮೂಲ ಉದ್ದೇಶ. ನಿಮಗೋಸ್ಕರ ನಾನು ಕಾಯ್ತಾ ಇರ್ತೇನೆ. ನಮಸ್ಕಾರ, ಒಳ್ಳೆಯದಾಗಲಿ.